ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ 8ಗೆ ಎಲ್ಲರೂ ಫಟಾಫಟ್ ಅಂತ ರೆಡಿಯಾಗಿ ಕಾರ್ನ ತೆಗೆದ್ವಿ ನೋಡಿ. ಎಲ್ಲಿಗೆ ಅಂತೀರಾ? ಮೈಸೂರು ಕಡೆಗೆ. ಸೊ ಬನ್ನಿ ನೋಡೋಣ. ರಾಹಾ ಆಲ್ ಸೆಟ್ ಟು ಗೋನಾ? ಮೈಸೂರು ಗೋಪಾಲ ಸ್ವಾಮಿ ಟೆಂಪಲ್. ಮೈಸೂರಿಗೆ ಅಂತ ಹೊರಟ ಮೇಲೆ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ ಸ್ಟಾಪ್ ಅಂತೂ ಇದ್ದೇ ಇರುತ್ತೆ. ಅದು ಬಿಡದಿ ತಟ್ಟೆ ಇಡ್ಲಿನೇ ತಿನ್ನಬೇಕು ಅಂತ ಎಲ್ರದ್ದು ವಿಶ್ ಆಗಿತ್ತು. ಸೊ ಹಾಗಾಗಿ ಬಿಡದಿಯಲ್ಲಿ ಒಂದು ಸ್ಟಾಪ್ ಕೊಟ್ಟು ಒಳ್ಳೆ ಬಿಸಿಯಾಗಿರೋ ತಟ್ಟೆ ಇಡ್ಲಿ, ಪುಡಿ ಮಸಾಲೆ ಸೂಪರಾಗಿ ಹೊಡೆದು ನಮ್ಮ ಪಾಪುಗೂ ತಿನ್ನಿಸಿ ಅವಳು ಕೂಡ ತುಂಬಾ ಎಂಜಾಯ್ ಮಾಡಿದ್ಲು. ಎಲ್ರದ್ದು ತಿಂಡಿ ಆಗಿದ್ರು ಸಹ ನಂದು ಪಪ್ಪಂದು ಇನ್ನೂ ಮುಗ್ದಿರಲಿಲ್ಲ. ನಾನು ಟೇಬಲ್ ಬಿಟ್ಟು ಎದ್ದೇಳಕ್ಕೆ ರೆಡಿ ಆಗಿರಲಿಲ್ಲ. ನಾವಿವತ್ತು ಹೊರಟಿದ್ದೀವಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಮೈಸೂರಿಗೆ. ಸೊ ಆನ್ ದಿ ವೇ ಹೋಗ್ತಾ ಒಂದು ಕಡೆ ಒಂದು ಸ್ಟಾಪ್ ಕಾಣ ಅಂದ್ಕೊಂಡ್ವಿ. ಸೊ ಅದು ಬಂದು ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ. ಸೊ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ, ನೋಡೋಣ ಅಂತ ಹೊರಟಿದ್ದೀವಿ. ಬಟ್ ಮಧ್ಯದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಾ, ಎಳ್ನೀರು ಕಾಣಿಸ್ತು. ಸೊ ಎಳ್ನೀರಿಗೆ ಒಂದು ಸಣ್ಣ ಪಿಟ್ ಸ್ಟಾಪ್ ಥರ ನಾವು ಕೊಟ್ಟಿದ್ದೀವಿ. ಇವಾಗ ಎಳ್ನೀರನ್ನ ಕುಟ್ಕೊಂಡು ಮತ್ತೆ ಮುಂದಕ್ಕೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಎಳ್ನೀರಿಗೆ ಸ್ಟಾಪ್ ತುಂಬ ಚೆನ್ನಾಗಿದೆ. ಎಳ್ನೀರು ಒಳ್ಳೆ, ಆ್ಯಕ್ಚುಲಿ ಇವಾಗ ಖಾಲಿ ಆಗಿದೆ. ಎಳೆದು ಸಖತ್ತಾಗಿದೆ. ಅಲ್ಲಿ ನೋಡ್ರಿ ಅಜ್ಜಿ ಮೊಮ್ಮಗಳು. ಇಲ್ಲಿ ನೋಡ್ರಿ ಟ್ವಿಸ್ಟ್. ಚಿನ್ನು ಕಾಯಿ ವೈಟು, ಪಪ್ಪನು ವೈಟು, ಪಾಪು ಬಟ್ಟೆನೂ ವೈಟು. ಓದ್ತಾ ಇದೆ. ಕಾರು ವೈಟು. ಅಪ್ಪ ಮಗಳು ಬ್ಲೂ. ಹಾಯ್ ರಾಹಾ, ವೆಲ್ಕಮ್ ಟು ಪಯಣ ಬೇಬಿ. ರಾಹಾದು ವಿಂಟೇಜ್ ಕಾರ್ ಇದು. ಕರೆಕ್ಟ್, ವಿಂಟೇಜ್ ಸೈಕಲ್. ಸ್ಟ್ರೋಲರ್ ಅಲ್ಲ, ಬಗ್ಗಿ. ಇದು ವೀರೇಂದ್ರ ಹೆಗ್ಡೆ ಅವರ ಕಾರ್ ಅಂತೆ ನೋಡಿ, ಎಷ್ಟು ಚೆನ್ನಾಗಿದೆ. ಓಲ್ಡ್ ವಿಂಟೇಜ್ ಕಾರ್. ನೋಡಿ, ಹಳೆ ಕಾಲದಲ್ಲಿ ಚೇರ್ಗಳು ಬರ್ತಿತ್ತಲ್ಲ ಕೂತ್ಕೊಳಕ್ಕೆ, ಆ ಥರ ಇದೆ ಇದು. ಕಾರೇ ಆ ಥರ ಇದೆ. ಹೋಲ್ ಈಗ ಕಾಣುತ್ತೆ ನೋಡಿ ಇದು. ಎಸ್, ಇದು ನೋಡಿ ಪ್ಯಾರಾಗ್ಲೈಡಿಂಗ್ ತರ. ಪಯಣ ಅಂದ್ರೆ ಅದು ಟ್ರಾವೆಲಿಂಗ್, ಪಯಣ ದಾರಿ, ಹೋಗುವ ಪಯಣ ಅಂತಾರಲ್ಲ, ಹೋಗಿ ಬರುವ ದಾರಿ, ಅದೇ ಪಯಣ.
ವಾವ್, ಇದು ನೋಡ್ರಿ ಹೆಂಗಿದೆ, ಫೆರಾರಿ ರೇಂಜಿಗಿದೆ. ಬಟ್ ಫೆರಾರಿ ಅಲ್ಲ ಇದು ರೆಡ್ ಕಲರು, ಸಖತ್ತಾಗಿದೆ, ಐ ಕ್ಯಾಚಿ ಆಗಿದೆ, ಕ್ಯೂಟಾಗಿ. 2 ಸೀಟರ್, ಟೋಟಲ್ 69 to 70 ಕಾರ್ಸ್ ಇದೆ. ಅದು ರೋಲ್ಸ್ ರಾಯ್ಸು ಎಲ್ಲ ಇನ್ಕ್ಲೂಡೆಡ್ ಇದೆ. ಇಲ್ಲಿ ನೋಡ್ರಿ ಚೆವರ್ಲೆಟ್ದು ಹೆಂಗಿದೆ ಕಾರು, ಬ್ಲೂ. ವಾವ್, ಹೆಂಗಿದೆ ನೋಡ್ರಿ ಕಾರ್ ಇದು, ಸೂಪರ್. ಎಲ್ಲ ವಿಂಟೇಜ್ ಕಾರ್ಗಳೇ ನೋಡಿ. ಇದೇ ಥರ ಸೇಮ್ ವಿಂಟೇಜ್ ಕಾರ್ಸ್ದು ನೀವು ಧರ್ಮಸ್ಥಳದಲ್ಲೂ ನೋಡಿರ್ಬೋದು. ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರ ಧರ್ಮಸ್ಥಳದಲ್ಲಿ. ಸೊ ಇದೊಂದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ವೀರೇಂದ್ರ ಹೆಗಡೆ ಅವರು. ಸೊ ಪಯಣ ಅಂತ ಇದು ಹೊಸದಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಇದು ಅವ್ರದ್ದು ತುಂಬ ಕಾರ್ ಕಲೆಕ್ಷನ್ಸ್ ಇದೆ. ಅವ್ರದ್ದೇ ಆಲ್ಮೋಸ್ಟ್ ಒಂದು 80 to 90% ವೀರೇಂದ್ರ ಹೆಗ್ಡೆ ಅವ್ರ ಕಾರ್ಸ್ಗಳೇ ಇದೆ, ಅವ್ರ ಕಾರ್ ಕಲೆಕ್ಷನ್ಸೇ ಇದೆ. ಬಟ್ ಕೆಲವೊಬ್ರು ಇನ್ನೂ ಓಲ್ಡ್ ಮಾಡೆಲ್ಸ್ ವಿಂಟೇಜ್ ಕಾರ್ಸ್ ಇರೋರು ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಮ್ಯೂಸಿಯಮಲ್ಲಿ ಶೋಕೇಸ್ ಮಾಡೋಕ್ಕೆ ಅಂತ ಅವ್ರದ್ದು ಇದೆ, ಕೆಲವೊಬ್ರು ಬೇರೆಯವ್ರದ್ದು ಇದೆ. ಎಲ್ಲ ಮಿಕ್ಸಪ್ ಆಗಿ ಹೋಲ್ ವಿಂಟೇಜ್ ಕಾರ್ ಮ್ಯೂಸಿಯಂ ಆಗಿದೆ. ಗಲಾಟೆ ಮಾಡೋದು ಕಲ್ತೇಳಿ ನೋಡಿ ಸಬ್ಸ್ಕ್ರೈಬರ್ಸ್. ನಮ್ಮ ಹುಡುಗಿ ಸೈಲೆಂಟ್ ಅಂತೀರಲ್ಲ, ಸ್ವಲ್ಪ ಈ ಫೇಸ್ನ ನೋಡ್ರಿ. ಶವರ್ಲೆಟ್ ಇಂಪಾಲ, ಇಲ್ಲೊಂದು ಇಂಪಾಲ. ಅದು ಬ್ಲೂ ಇಂಪಾಲ, ಇದು ವೈಟ್ ಇಂಪಾಲ. BMW 7 Series, ಹಳೇ 7 Series ಫೈನಲಿ ಸಿಕ್ತು ನೋಡಿ. ಇದು ನಮ್ಮದು ಫಸ್ಟ್ ಕಾರ್, ಮಾರುತಿ 800. ಅದು ಇದೆ ಇಲ್ಲಿ, ಸೂಪರ್ ಟ್ರಕ್ ನೋಡ್ರಿ, ಏನು ಸೂಪರ್ ಆಗಿದೆ. ಧರ್ಮಸ್ಥಳ ಅದು 1973. ಈ ಹಳೆ ಹಿಂದಿ ಕನ್ನಡ ಮೂವೀಸಲ್ಲಿ ಇದ್ದಂಗೆ ಇದೆ ಇದು. ಇದು ನೋಡಿ ನಿಸಾನ್ ಡ್ಯಾಟ್ಸನ್ 1983 ವಿಷ್ಣುವರ್ಧನ್ ಅವ್ರು ಕೊಟ್ಟಿರೋದು, ಪ್ರೆಸೆಂಟ್ ಮಾಡಿರೋದು ಪಯಣಗೆ. ಇದು ನೋಡಿ ಅಶು ಪ್ರೆಸೆಂಟ್ ಮಾಡಿರೋದು 2025 ಪಯಣಗೆ. ಅಷ್ಟೊಂದಿದೆ, ಸೀರಿಯಸ್ಲಿ ನಮ್ಮ ಮನೆಯವರೇನೋ ಮಾಡಿಬಿಡ್ತಾರೆ. ಬಟ್ ನಾನು ಎಡಿಟ್ ಮಾಡೋದು ಹೇಳ್ರಿ ಕತೆ. ಪಯಣದಲ್ಲಿ ನಮ್ಮದು EV ಚಾರ್ಜ್ ಆಗ್ತಿದೆ. ನಮ್ಮದು ಚಾರ್ಜ್ ಆಗ್ತಿದೆ ಈಗ ಇಲ್ಲಿ ಪಯಣದಲ್ಲಿ. ಆ್ಯಕ್ಚುಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ನು ಹಾಗೆ ಇವಾಗ ಟಮ್ಮಿ ಚಾರ್ಜಿಂಗ್ ಸ್ಟೇಷನ್ ನಡೀತಾ ಇದೆ. ಟಮ್ಮಿ ಚಾರ್ಜಿಂಗ್ ಏನ್ ಒಳಗೆ ಫುಲ್ ಗಲಾಟೆ, ಒಳಗೆ ಹೊಟ್ಟೆ ಹಸ್ಬಿಟ್ಟಿದೆ. ಅದಕ್ಕೆ ಬಂದು ಪೀಸ್ ಆಗಿ ಚಾರ್ಜ್ ಮಾಡ್ಕೊತ ಇದೀವಿ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಅಲ್ವಾ. ನಿಜವಾಗ್ಲೂ ನಮ್ಮ ಮಮ್ಮಿ ಗ್ರೇಟ್. ಮಜಾ ಕೇಳಿ, ಬೆಂಗಳೂರಲ್ಲಿ ಚಿಲ್ ವೆದರ್ ಇತ್ತು ಅಂತ ಮಮ್ಮಿ ಸ್ವೆಟರು, ಇಷ್ಟು ದಪ್ಪ ಸ್ವೆಟರ್ ತಗೊಂಬಂದಿದ್ದಾರೆ. ಇಲ್ಲಿ ನೋಡಿದ್ರೆ ಕ್ವೈಟ್ ಹಾಟ್ ಸನ್ನಿ ಡೇ. ಓ ಮೈ ಗಾಡ್. ಅದಕ್ಕೆ ಎತ್ತೆಲ್ಲ ಹಿಂದೆ ಡಿಕ್ಕಿಗೆ ಎಸ್ತಿದ್ದಾರೆ. ಈಗ ರಾಹ ಚಾರ್ಜ್ ಆಗ್ತಾ ಇದ್ದಾಳೆ ಎಲೆಕ್ಟ್ರಿಕ್ ಸ್ಟೇಷನಲ್ಲಿ. ಪಯಣ ಫಸ್ಟ್ ಡೆಸ್ಟಿನೇಷನ್ ಮುಗೀತು. ಲೆಟ್ಸ್ ಹೆಡ್ ಟುವರ್ಡ್ಸ್ ಸೆಕೆಂಡ್ ಡೆಸ್ಟಿನೇಷನ್ ಗಾಯ್ಸ್. ಚಲೋ ಲೆಟ್ಸ್ ಗೋ ಟು ಸೆಕೆಂಡ್ ಡೆಸ್ಟಿನೇಷನ್, ದಟ್ ಈಸ್ ಲಂಚ್. ರಾಹ ಏನೋ ಚಾರ್ಜ್ ಆದ್ಲು, ಈಗ ನಾವು ಚಾರ್ಜ್ ಆಗೋಣ ಬನ್ನಿ.
ಬಂದಿದ್ದೀವಿ ಡೆಸ್ಟಿನೇಷನ್ಗೆ. ನೋಡಿ ಫುಲ್ಲು ಬ್ಯಾಕ್ ವಾಟರ್, ಸುತ್ತಲೂ ಬ್ಯಾಕ್ ವಾಟರು, ಮಧ್ಯದಲ್ಲಿ ದೇವಸ್ಥಾನ. ಸೊ ಬನ್ನಿ ಲೆಟ್ಸ್ ಗೋ. ವೇಣುಗೋಪಾಲ ಸ್ವಾಮಿ ಟೆಂಪಲ್ ಸುತ್ತಲೂ ನೋಡ್ತಿದ್ದೀರಲ್ಲ, ಫುಲ್ 360 ಡಿಗ್ರಿಗೆ ಫುಲ್ ಬ್ಯಾಕ್ ವಾಟರ್, KRS ಬ್ಯಾಕ್ ವಾಟರ್. ಸೊ ಬ್ಯಾಕ್ ವಾಟರ್ ಮಧ್ಯದಲ್ಲಿ ಈ ಒಂದು ದೇವಸ್ಥಾನ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ. ನಾವಂತೂ ಇದುವರೆಗೂ ಬರೀ ವಿಡಿಯೋದಲ್ಲೇ ನೋಡಿದ್ದೀವಿ. ಇವತ್ತು ನಿಜವಾಗ್ಲೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಆ್ಯಕ್ಚುಲಿ ಈ ಬಿಸಿಲಲ್ಲಿ ಒಂದು ಟ್ವಿಸ್ಟ್ ಇದೆ. ಏನು ಗೊತ್ತಾ? ತೋರಿಸಿ ಅಶು ಇಲ್ಲಿ. ಅಲ್ಲಿ ಸ್ಲಿಪ್ಪರ್ ಬಿಡ್ಬೇಕು, ಅಲ್ಲಿ ಸ್ಲಿಪ್ಪರ್ ಶೂಸ್ನ ಬಿಟ್ಬಿಟ್ಟು ಏನಪ್ಪ ಅಂದರೆ ಪ್ರಾಬ್ಲಮ್, ಸ್ಟ್ರಾಚಿಂಗ್ಸ್ ಅಂತಾರಲ್ಲ, ಇಲ್ಲಿ ಬಿಸಿಲಲ್ಲಿ ನಡೆದವರೇ ಶುಭ್ರ ಅಂದಂಗೆ ನಡೆದವರೇ ಗ್ರೇಟ್. ಯಾರು ನಡೀತಿರೋ ನೋಡಿ, ಇಲ್ಲಿ ಎದುರುಗಡೆ ನೀರಿದೆ. ಅದೇ ನಾನು ಸ್ವಿಮ್ಮಿಂಗ್ ಅಲ್ಲಿ ಬರ್ತೀನಿ. ಹಂಗಾರ ನಡೆದ್ ಶೂರ್ ಆಗೋದ್ ಬೇಡ, ಸ್ವಿಮ್ ಮಾಡಿ ವೀರ ಆಗ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನು ಬ್ಲೂ, ಇವರು ಬ್ಲೂ. Sky is also blue. Everything is blue. ನೋಡಿ ಎಷ್ಟು ಚೆನ್ನಾಗಿದೆ ಬ್ಯಾಕ್ ವಾಟರ್. ಇದು ದೇವಸ್ಥಾನ. KRS ಬ್ಯಾಕ್ ವಾಟರ್ಸ್. KRS ಬ್ಯಾಕ್ ವಾಟರ್ಸ್ ಅಲ್ಲಿರೋ ಒಂದು ಗೋಪಾಲ ಸ್ವಾಮಿ, ವೇಣುಗೋಪಾಲ ಸ್ವಾಮಿ ಟೆಂಪಲ್. ವೀಕೆಂಡ್ ಗೆಟ್ ಅವೇ ಅಂತಾರಲ್ಲ, ಇದಾಗುತ್ತೆ ಅದು. ಇನ್ನೊಂದ್ಸತಿ ಹೇಳಿ, ಏನಂದ್ರೆ? ವೀಕೆಂಡ್ ಗೆಟ್ ಅವೇ. ವೀಕೆಂಡ್ ಗೆಟ್ ಅವೇ. ಸೊ ಇವತ್ತು ಟೆಂಪಲ್ ರನ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಹೋಗಿ ಬ್ರೋಕಲಿ, ತಂದೂರಿ ಗೋಬಿ ತಿಂದು ಸಾಕಾಗಿ ಇವಾಗ ಈ ಥರದ್ದು ಎಕ್ಸ್ಪ್ಲೋರ್ ಮಾಡಬೇಕು. ಎಸ್. ಸೊ ಆ್ಯಕ್ಚುಲಿ ಒಳಗಡೆ ಹೋಗಿ ವಿಡಿಯೋ ಮಾಡೋಂಗಿಲ್ವಂತೆ. ಸೊ ನಾನು ನಿಮಗೆ ಏರಿಯಲ್ ಶಾಟ್ ಹಾಕ್ತೀನಿ, ಹೇಗೆ ಕಾಣಿಸುತ್ತೆ ಅಂತ. ಜಸ್ಟ್ ಟೇಕ್ ಅ ಲುಕ್. ಇದು ಆ್ಯಕ್ಚುಲಿ ಈ ಟೆಂಪಲ್ ಬಂದು ಬ್ಯಾಂಗ್ಳೂರಿಂದ ಜಸ್ಟ್ 2 hours ಜರ್ನಿ ಅಷ್ಟೇ. ಮೈಸೂರಿಂದ ಅಂತೂ ಜಸ್ಟ್ 25 kilometers ಅಷ್ಟೇ. ತುಂಬ ದೂರ ಏನೂ ಇಲ್ಲ, ಆರಾಮಾಗಿ ನೀವು ಬರ್ಬೋದು. ಆ್ಯಂಡ್ ಬರ್ತಾ ಆನ್ ದಿ ವೇ ಪಯಣ ಕಾರ್ ಮ್ಯೂಸಿಯಮ್ನು ಕೂಡ ನೋಡ್ಕೊಂಬರ್ಬೋದು. ತುಂಬ ಚೆನ್ನಾಗಿದೆ. ಒನ್ ಡೇ ಔಟಿಂಗಿಗಂತೂ ಮೋಸ ಇಲ್ಲ, ಏನಂತೀರಾ? ಎಸ್. ಆ್ಯಂಡ್ ತುಂಬ ಚೆನ್ನಾಗಿದೆ. ಸಂಜೆ ಹೊತ್ತು ಬಂದರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಟೈಮಿಂಗ್ಸ್ ತುಂಬ ಬೇಗ ಕ್ಲೋಸ್ ಮಾಡ್ತಾರೆ. 5:30, 6:30 ಕ್ಲೋಸಿಂಗ್ ಟೈಮ್ಸ್. ಸೊ ಬೇಗ ಬಂದರೆ ಚೆನ್ನಾಗಿರುತ್ತೆ. ಒನ್ ಮೋರ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪಾ ಅಂದ್ರೆ, ಎಲ್ಲಾ ದೇವಸ್ಥಾನಗಳಲ್ಲೂ ಈ ಕಾಣಿಕೆ ಹುಂಡಿ ಅದೆಲ್ಲ ಇದ್ದೇ ಇರುತ್ತೆ, ಎಲ್ಲರೂ ಹಾಕ್ತಾರೆ. ಬಟ್ ಇಲ್ಲಿ ಏನ್ ಸ್ಪೆಷಲ್ ಅಂದ್ರೆ, ಇಲ್ಲಿ ಯಾವುದೇ ತರದ ಕಾಣಿಕೆಗಳನ್ನಾಗ್ಲಿ, ದುಡ್ಡುಗಳನ್ನಾಗ್ಲಿ, ಅಥವಾ ಹೋಮ ಹವನ ಅರ್ಚನೆ, ಕುಂಕುಮಾರ್ಚನೆ ಅವೆಲ್ಲ ಏನು ಮಾಡಂಗೇ ಇಲ್ಲ. ಇಟ್ಸ್ ಪ್ಯೂರ್ಲಿ ಫಾರ್ ಪಬ್ಲಿಕ್. ಇದು ಯಾವುದೇ ಕಮರ್ಷಿಯಲ್ ಪರ್ಪಸ್ಗಾಗ್ಲಿ ಮಾಡಿಲ್ಲ ಕೊಡೆಯವರು. ತುಂಬಾ ನೀಟ್ ಅಂಡ್ ಕ್ಲೀನ್, ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ಸುತ್ತಮುತ್ತ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ಬಂದ್ರೆ ನಿಜವಾಗ್ಲೂ ಒಂದು ಪೀಸ್ ಅಂತಾರಲ್ಲ, ಅದು ಸಿಗುತ್ತೆ ನಿಮಗೆ ಜಾಗ. ಅಂಡ್ ಒನ್ ಮೋರ್ ಥಿಂಗ್, ಇದನ್ನ 2013 ಕಟ್ಟಕ್ ಸ್ಟಾರ್ಟ್ ಮಾಡ್ತಾರೆ. ಈ ದೇವಸ್ಥಾನ ಈ ನೀರಲ್ಲಿ ಮುಳುಗಿ ಹೋಗಿರುತ್ತೆ. ಸೊ ಇದನ್ನ ಏನ್ ಮಾಡ್ತಾರೆ, 2013 ರೀಲೊಕೇಟ್ ಮಾಡಿ ಕಟ್ಸಕ್ಕೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು 2017
ಸೊ 2017 ಅಷ್ಟರಲ್ಲಿ ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ಪಬ್ಲಿಕ್ಗೆ 2017 ಇಂದ ನೋಡಕ್ಕೆ ಬಿಡ್ತಾ ಇದ್ದಾರೆ, ಅಂದ್ರೆ ಪಬ್ಲಿಕ್ ವ್ಯೂವರ್ಸಿಗೆ ಬಿಡ್ತಾ ಇದ್ದಾರೆ. ಸೊ ಅವಾಗಿಂದನೂ ಇದು ಫೇಮಸ್ ಇದೆ, ನಮಗೆ ಬರಕ್ ಆಗಿರ್ಲಿಲ್ಲ, ಇವಾಗೆ ಬಂದಿರೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಒಳಗಡೆ ಫೋಟೋಸ್ ಅಂಡ್ ವಿಡಿಯೋಸ್ ಆರ್ ನಾಟ್ ಅಲೌಡ್. ಸೊ ಅದಕ್ಕೆ ನಾನು ಆಚೆ ಕಡೆ ಬಂದು ವಿಡಿಯೋ ಮಾಡ್ತಿದ್ದೀನಿ. ಬಿಡು, ಹೊರಗಡೆ ಬಂದು ವಿಡಿಯೋ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇಂಟರ್ನೆಟ್ ಅಲ್ಲೆಲ್ಲ ಹೇಳ್ತಾರೆ ಆ ಕೃಷ್ಣಂದು ಫ್ಲೂಟ್ ಸೌಂಡ್ ಕೇಳಿಸುತ್ತೆ ಅಂತ, ಬಟ್ ಆ ಥರ ಎಲ್ಲ ಏನೂ ಇಲ್ಲ. ಇದು ಜಸ್ಟ್ ವೇಣುಗೋಪಾಲ ಸ್ವಾಮಿ ಟೆಂಪಲ್ ನೀರಲ್ಲಿ ಮುಳುಗಡೆ ಆಗಿತ್ತು, ಅದನ್ನ ಮತ್ತೆ ರೀಲೊಕೇಟ್ ಮಾಡಿ ಇಷ್ಟು ದೊಡ್ಡದಾಗಿ, ಅಂದ್ರೆ ಹಳೆ ದೇವಸ್ಥಾನನೂ ಕೂಡ ಸೇಮ್ ಇದೇ ಸ್ಟ್ರಕ್ಚರಲ್ಲೇ ಇತ್ತು. ಸೊ ಹಾಗಾಗಿ ಅವ್ರು ಮತ್ತೆ ಅದನ್ನ ರೀಬಿಲ್ಡ್ ಮಾಡಿದ್ದಾರೆ ಅಷ್ಟೇ. ತುಂಬಾ ಚೆನ್ನಾಗಿದೆ.